ಎಲುವಿನ ಕಾಯಕ್ಕೆ ಸಲೆ ಚರ್ಮವನ್ನು ಹೊದಿಸಿ ಮಲಮೂತ್ರ ಕ್ರಿಮಿಯು ಒಳಗಿರ್ಪ ದೇಹಕ್ಕೆ ಕುಲವಾವುದಯ ಸರ್ವಜ್ಞ. ಸರ್ವಜ್ಞನ ಈ ವಚನವು ದೇಹದ ನಶ್ವರತೆ, ಕ್ಷುಲ್ಲಕತೆ ಮತ್ತು ಅದರ ಮೂಲ ಸ್ವರೂಪದ ಬಗ್ಗೆ ಆಳವಾದ ತಾತ್ವಿಕ ಪ್ರಶ್ನೆಯನ್ನು ಮುಂದಿಡುತ್ತಾನೆ. ಈ ವಚನವು ಮನುಷ್ಯನ ಅಹಂಕಾರ ಮತ್ತು ಜಾತಿ ಕುಲಗಳ ಆಧಾರದ ಮೇಲೆ ಮಾಡುವ ತಾರತಮ್ಯವನ್ನು ಪ್ರಶ್ನಿಸುತ್ತದೆ. ಸರ್ವಜ್ಞನು ದೇಹದ ವಾಸ್ತವಿಕ ಮತ್ತು ಭೌತಿಕ ಸ್ವರೂಪವನ್ನು ಕಟುವಾಗಿ ವಿಶ್ಲೇಷಿಸುತ್ತಾನೆ. ಬಾಹ್ಯವಾಗಿ ನಾವು ಎಷ್ಟೇ ಸುಂದರವಾಗಿ ಕಂಡರೂ ನಮ್ಮ ದೇಹವು ಕೇವಲ ಮೂಳೆಗಳ ಅಸ್ಥಿಪಂಜರ. ಅದನ್ನು ಮುಚ್ಚಲು ಚರ್ಮದ ಹೊದಿಕೆ ಇದೆ ಅಷ್ಟೇ. ಒಳಗಡೆ ಇರುವುದು ಮಲ, ಮೂತ್ರ, ಕೀವು, ರಕ್ತ ಮತ್ತು ಇತರ ಅಶುದ್ಧ ವಸ್ತುಗಳು ಮಾತ್ರ. ದೇಹದ ಮೂಲ ರಚನೆ ಎಲ್ಲ ಮನುಷ್ಯರಲ್ಲೂ ಒಂದೇ ಆಗಿದೆ. ಎಲ್ಲರೂ ಒಂದೇ ರೀತಿಯ ಭೌತಿಕ ಕಲ್ಮಶಗಳಿಂದ ಕೂಡಿರುತ್ತಾರೆ. ಹೀಗಿರುವಾಗ ನಾನು ಮೇಲು, ನೀನು ಕೀಳು, ನನ್ನದು ದೊಡ್ಡ ಕುಲ, ನಿನ್ನದು ಸಣ್ಣ ಕುಲ ಎಂಬ ಭೇದಭಾವ ಮತ್ತು ಅಹಂಕಾರ ಏಕೆ? ಮನುಷ್ಯನು ತನ್ನ ಬಾಹ್ಯ ಸೌಂದರ್ಯ ಅಥವಾ ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಹೆಮ್ಮೆ ಪಡದೆ ದೇಹದ ನಿಜವಾದ ಅಲ್ಪತ್ವವನ್ನು ಅರಿಯಬೇಕು ಎಂಬುದು ಸರ್ವಜ್ಞನ ಆಶಯ. ದೇಹವು ನಶ್ವರವಾದುದು, ಕೊಳೆತು ಹೋಗುವಂತಹುದು. ಈ ವಚನವು ಸಕಲ ಮಾನವಕುಲದ ಏಕತೆಯನ್ನು ಸಾರುತ್ತದೆ. ಹುಟ್ಟು ಮತ್ತು ಸಾವಿನ ನಡುವೆ ಎಲ್ಲರ ದೇಹಧರ್ಮ ಒಂದೇ ಆಗಿರುವಾಗ ಕುಲ ಅಥವಾ ಜಾತಿಯ ಆಧಾರದ ಮೇಲೆ ಮನುಷ್ಯತ್ವವನ್ನು ಅಳೆಯುವುದು ಮೂರ್ಖತನ ಎಂಬುದು ಇದರ ಪ್ರಭಾವಶಾಲಿ ಸಂದೇಶವಾಗಿದೆ. ಸರಳವಾದ 3 ಸಾಲುಗಳಲ್ಲಿ ಸರ್ವಜ್ಞನು ಮನುಕುಲದ ದೊಡ್ಡ ದೌರ್ಬಲ್ಯವಾದ ಜಾತಿಭೇದವನ್ನು ಪ್ರಶ್ನಿಸಿ ವೈರಾಗ್ಯ ಮತ್ತು ಸಮಾನತೆಯ ಸಂದೇಶವನ್ನು ನೀಡಿದ್ದಾನೆ.